ಇದು ಜಗತ್ತಿನ ಅತ್ಯಂತ ಹಳೆಯ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಒಂದು. ಸುಮಾರು 4500 ವರ್ಷಗಳ ಹಳೆಯದು. ಇದನ್ನು ಗ್ರೇಟ್ ಬಾತ್ ಎಂದು ಕರೆಯುತ್ತಾರೆ. ಆದ್ರೆ ಈ ಪೂಲ್ ಈಜಲು ಮಾತ್ರ ಮಾಡಲಾಗಿರಲಿಲ್ಲ. ಇದನ್ನು ಒಂದು ಬಹಳ ಮಹತ್ವದ ಕಾರಣಕ್ಕಾಗಿ ನಿರ್ಮಿಸಲಾಗಿತ್ತು. ಆದ್ರೆ ಆ ಕಾರಣ ಏನು? 1926ರಲ್ಲಿ ಮೊಹೆಂಜೋದಾರೋವನ್ನು ತೋಡಿದಾಗ ಎಲ್ಲರ ಗಮನ ಸೆಳೆದ ಮೊದಲ ವಿಷಯ ಏನು ಗೊತ್ತಾ? ಒಂದು ಭಾರಿ ಇಟ್ಟಿಗೆಗಳಿಂದ ನಿರ್ಮಿತವಾದ ಬಾತ್ ಏರಿಯಾ. ಇದರ ಉದ್ದ 12 ಮೀಟರ್, ಅಗಲ 7 ಮೀಟರ್, ಆಳ 2.5 ಮೀಟರ್. ಮತ್ತೊಂದು ಶಾಕಿಂಗ್ ವಿಷಯ, ಈ ಪೂಲ್ ಅನ್ನು ಬಿಟುಮಿನ್ ಬಳಸಿ ವಾಟರ್ ಪ್ರೂಫ್ ಮಾಡಲಾಗಿತ್ತು. 4500 ವರ್ಷಗಳ ಹಿಂದೆ ಇಷ್ಟು ಅಡ್ವಾನ್ಸ್ ಟೆಕ್ನಾಲಜಿ. ಹೀಗಾದ್ರೆ ಪ್ರಶ್ನೆ, ಇಷ್ಟು ದೊಡ್ಡ ಬಾತ್ ಏಕೆ? ರಿಸರ್ಚರ್ ಗಳ ಪ್ರಕಾರ ಇದು ಕೇವಲ ಈಜಲು ಅಲ್ಲ, ಇದು ಧಾರ್ಮಿಕ ಅಥವಾ ಆತ್ಮೀಯ ಆಚರಣೆಗಳಿಗೆ ಬಳಸಲಾಗುತ್ತಿತ್ತು. ಬಹುಶಃ ಹಬ್ಬದ ಮೊದಲು ಜನ ಇಲ್ಲಿ ಸ್ನಾನ ಮಾಡುತ್ತಿದ್ರು. ಒಂದು ರೀತಿಯ ಶುದ್ಧೀಕರಣ. ಗ್ರೇಟ್ ಬಾತ್ ಸುತ್ತಲೂ ಹಲವಾರು ಕೋಣೆಗಳು ಕಂಡುಬಂದಿವೆ. ಇಂದಿನ ಚೇಂಜಿಂಗ್ ರೂಮ್ಸ್ ತರಹ. ಹತ್ತಿರದಲ್ಲೇ ಒಂದು ಬಾವಿಯೂ ಪತ್ತೆಯಾಗಿದೆ. ಅದು ಈ ಪೂಲ್ಗೆ ನೀರು ಪೂರೈಸುತ್ತಿತ್ತೋ ಅನ್ನೋ ಶಂಕೆ. ಜೊತೆಗೆ ಒಂದು ಪ್ರಾಪರ್ ಡ್ರೈನೇಜ್ ಸಿಸ್ಟಮ್ ಕೂಡ, ನೀರನ್ನು ಸುಲಭವಾಗಿ ಹೊರಹಾಕಲು. ಈ ಪೂಲ್ಗೆ ಇಳಿಯಲು 2 ಉದ್ದವಾದ ಮೆಟ್ಟಿಲುಗಳು, ಒಂದು ಈಸ್ಟ್ ಸೈಡ್ ಮತ್ತೊಂದು ವೆಸ್ಟ್ ಸೈಡ್. ಮೆಟ್ಟಿಲುಗಳ ಪಕ್ಕದಲ್ಲಿ ಒಂದು ಪ್ಲಾಟ್ಫಾರ್ಮ್ ಕೂಡ ಇದೆ. ಅಂದ್ರೆ ಜನ ಮೊದಲು ಇಲ್ಲಿ ನಿಂತು ಚಪ್ಪಲಿ ತೆಗೆದು ನಿಧಾನವಾಗಿ ಕೆಳಗೆ ಇಳಿಯುತ್ತಿದ್ರು. ಕೆಲವರು ಹೇಳ್ತಾರೆ ಇದು ರಿಚುವಲ್ ಕ್ಲೆನ್ಸಿಂಗ್ ಆಗಿ, ಇನ್ನು ಕೆಲವರು ಹೇಳ್ತಾರೆ ರಾಯಲ್ ಬಾತ್ ಹೌಸ್, ಮತ್ತು ಕೆಲವರು ಪಬ್ಲಿಕ್ ಗ್ಯಾದರಿಂಗ್ ಸ್ಥಳ, ಜನ ಸೇರಿ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವ ಜಾಗ. ಗ್ರೇಟ್ ಬಾತ್ ಇದು ಕೇವಲ ಒಂದು ಪೂಲ್ ಅಲ್ಲ, ಇದು ಒಂದು ಪ್ರಾಚೀನ ರಹಸ್ಯ. ಇದು ನಮಗೆ ಹೇಳ್ತದೆ ಇಂಡಸ್ ವ್ಯಾಲಿ ನಾಗರಿಕತೆಯ ಜನ ಎಷ್ಟು ಬುದ್ಧಿವಂತರು, ಎಷ್ಟು ಸಂಘಟಿತರು ಮತ್ತು ಎಷ್ಟು ಆತ್ಮೀಯವಾಗಿ ಜಾಗೃತರಾಗಿದ್ರು.